ಉಪವಾಸ ಮತ್ತು ಪ್ರಾರ್ಥನೆ ಅದು ನಮ್ಮನ್ನು ದೇವರೊಂದಿಗೆ ಸೇರಿಸುವಂತಹ ಒಂದು ಸೇತುವೆಯಾಗಿದೆ. ಇಂದು ದೇವ ಮಕ್ಕಳು ಸಭೆಯು ಮರೆತು ಹೋದಂಥ ಒಂದು ಕಾರ್ಯವೇನಂತಂದರೆ ಅದು ಉಪವಾಸ ಮತ್ತು ಮೊಣಕಾಲಿನ ಪ್ರಾರ್ಥನೆಯಾಗಿದೆ. ಇಂದು ನಿಮ್ಮ ಮಕ್ಕಳು ನಿಮ್ಮ ಮಾತನ್ನು ಕೇಳ್ತಾ ಇಲ್ವೋ? ದೇವರ ಮಾರ್ಗವನ್ನು ಬಿಟ್ಟು ಈ ಲೋಕದ ಕಾರ್ಯಗಳಲ್ಲಿ ಮುಳುಗಿ ಹೋಗಿ ಓದಿನ ಮೇಲೆ ಆಸಕ್ತಿ ಇಲ್ಲದವರಾಗಿ, ಕೆಲಸ ಮಾಡದವರಾಗಿ, ತಮ್ಮ ಮನ ಬಂದಂತೆ ಕುಡುಕತನದಲ್ಲಿಯೂ ಪಾಪದಲ್ಲಿಯೂ ಕಟ್ಟಲ್ಪಟ್ಟವರಾಗಿಯೂ ಇದ್ದಾರೋ, ಇಂದು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಜಾತಿಯು ಉಪವಾಸದಿಂದಲ್ಲದೆ ಪ್ರಾರ್ಥನೆಯಿಂದಲ್ಲದೆ ಬಿಟ್ಟು ಹೋಗುವುದಿಲ್ಲ ಅಂತ ಹೇಳಿ. ನಿಮ್ಮ ಮಕ್ಕಳಿಗಾಗಿ ನೀವು ಇಂದು ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವುದಾದರೆ ನಿಮ್ಮ ಮಕ್ಕಳ ಬಿಡುಗಡೆಯನ್ನ ನೀವು ಕಾಣಲು ಸಾಧ್ಯ. ಇವತ್ತು ಉಪವಾಸ ಪ್ರಾರ್ಥನೆಯನ್ನ ಮರೆತು ಹೋಗಿದ್ದೀರೋ, ಇನ್ನು ಆ ಉಪವಾಸ ಪ್ರಾರ್ಥನಾ ಜೀವಿತಕ್ಕೆ ಮರಳಿ ಬರುವಂತೆ ದೇವರು ನಿಮಗೆ ಒಂದು ಕರೆಯನ್ನ ಕೊಡ್ತಾ ಇದ್ದಾನೆ. ಇಂದು ನೀವು ಆ ಉಪವಾಸ ಪ್ರಾರ್ಥನೆಯನ್ನ ಮಾಡೋದಾದ್ರೆ ದೊಡ್ಡ ಜಯವನ್ನ ಕಾಣೋದಕ್ಕೆ ಸಾಧ್ಯ.